ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಶಂಬೆಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದ್ದು, ಪ್ರಾಥಮಿಕ ಹಂತದಲ್ಲಿ ಜೆಜೆಎಂ ನೀರು ಸರಬರಾಜು ಮಾಡುವಾಗ ಮೊದಲು ಕೊಳವೆ ಬಾವಿ ಅಥವಾ ಬೋರ್ವೆಲ್ ವ್ಯವಸ್ಥೆ ಮಾಡಿ ನಂತರ ಮನೆ ಮನೆಗೆ ನೀರು ಸರಬರಾಜು ಮಾಡುವ ಪ್ರಕ್ರಿಯೆ ನಡೆಯುತ್ತದೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಕೊಳವೆ ಬಾವಿಯಾಗಲಿ ಬೋರ್ವೆಲ್ ಆಗಲಿ ಹೊಡೆಯದೆ ಮನೆ ಮನೆಗೆ ನೀರಿನ ಪೈಪ್ಲೈನ್ ಮಾಡಲಾಗಿದ್ದು, ಆ ಪೈಪ್ಲೈನ್ ಕೂಡ ರಸ್ತೆಯ ಬದಿಯಲ್ಲಿ ನಾಲೆ ಮೇಲೆ ಮಾಡಿರೋದು ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ತೋರಿಸುತ್ತಿದೆ. ಗ್ರಾಮಸ್ಥರು ಕುಡಿಯುವ ನೀರಿನ ಪೈಪ್ಲೈನ್ ಚರಂಡಿ ಮೇಲೆ ಮಾಡಿದ್ದು, ಒಂದು ವೇಳೆ ನೀರು ಬಂದರೆ ನಮಗೆ ಚರಂಡಿಯ ನೀರೇ ಗತಿ, ಇದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡಿ ಗ್ರಾಮಸ್ಥರು ಅಸ್ವಸ್ಥಗೊಳ್ಳುವ ಪರಿಸ್ಥಿತಿ ಎದುರಾಗಬಹುದೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚರಂಡಿಯ ಮೇಲೆ ನೀರಿನ ತಾಪಾಲು ಕೂಡಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲದೆ ಸಿಸಿ ರಸ್ತೆಗಳು ಕೂಡ ಇದರಿಂದ ಹಾಳಾಗಿವೆ. ಚರಂಡಿಯ ನೀರು ಒಬ್ಬರ ಮನೆಯಿಂದ ಮತ್ತೊಬ್ಬರ ಮನೆಗೆ ಹರಿದು ಬರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಆರೋಗ್ಯ ಹದಗೆಟ್ಟರೆ ಇದಕ್ಕೆ ಯಾವ ಅಧಿಕಾರಿಗಳು ಹೊಣೆಗಾರರು ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ನಮ್ಮ ಸುದ್ದಿವಾಹಿನಿಯೊಂದಿಗೆ ತೋಡಿಕೊಂಡಿದ್ದಾರೆ. ಇದಕ್ಕೆ ನ್ಯಾಯ ಕೊಡಬೇಕಾಗಿ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರುಗಳಾದ ಗಣಪತಿ ವಾಸರೆ, ಎಬಿವಿಪಿಯ ಅಶೋಕ್ ಶೆಂಬೆಳ್ಳಿ, ಹನುಮಂತ್ ಮಡಂಗಿ, ಅಶೋಕ್ ದೇಶಮುಖ್, ಕಾಮಶೆಟ್ಟಿ, ರತ್ನಳೆ ಇನ್ನಿತರ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ನಮ್ಮೂರಲ್ಲಿ ಜೆಜೆಎಂ ಕೆಲಸ ನಡೆದಿದೆ, ಕಳಪೆ ಕಾಮಗಾರಿ ನಡೆದಿದೆ ಸಂಪೂರ್ಣವಾಗಿ. ಯಾಕಂತಂದ್ರ ಅವ್ರು ಮೊಟ್ಟ ಮೊದಲು ಓಪನ್ ವೆಲ್ ತೆರೆದ ಬಾಯಿ ಮಾಡಿಸ್ಬೇಕು ಶಂಬೆಳಿ ಗ್ರಾಮದಲ್ಲಿ. ಅದಾದ ನಂತರ ಪೈಪ್ಲೈನ್ ಸ್ಟಾರ್ಟ್ ಮಾಡ್ಬೇಕು. ಇವ್ರು ಉಲ್ಟಾ ಮಾಡ್ಲತ್ತಾರ. ಉಲ್ಟಾ ಹೆಂಗಂತಂದ್ರ ಈಗ ಪೈಪ್ ಹಾಕ್ಲತ್ತಾರ. ಎಷ್ಟೋ 1 ಫೀಟ್ ಮೇಲೆ ಅದಕ್ಕೆ ಕೆಳಗೆ 3 ಫೀಟ್ ಹೊಡೆಯೋದು ರೂಲ್ಸ್ ಅದ ಆಕ್ಷನ್ ಪ್ಲಾನ್ದಾಗ. ಅವ್ರೇನ್ ಮಾಡ್ಲತ್ತಾರ, 1 ಫೀಟ್ ಪೈಪ್ ಕಾಮಗಾರಿ ಮಾಡ್ಲತ್ತಾರ, ಸಂಪೂರ್ಣ ಕಾಮಗಾರಿ. ಮತ್ತ ಅದು ಸ್ಟಾರ್ಟ್ ಮಾಡ್ಯಾರ, ಗಾರಿ ಹಂಗೆ ಇಟ್ಟಾರ. ಅದ್ರಾಗ ನಮ್ಮ ಹಿರುಗಳು, ನಮ್ಮ ಅಜ್ಜಿಯಂದರು, ನಮ್ಮ ತಾತಂದರು ಅದ್ರಾಗ ಬಿದ್ದು ಎಷ್ಟೋ ಮಂದಿ ಕೈಕಾಲು ಮುರ್ಕೊಂಡಾರ. ಈಗ ಅವ್ರಿಗೆ ನಡ್ಲಿಕ್ಕೆ ಬರಲ್ಲ ಉಂಟು. ದನಗಳು ಕಾಲು ಮುರಿದೋಗ್ಯಾವ, ಮನುಷ್ಯರದ ಹತ್ಯೆ ಹೋಯ್ತು. ಆ ಒಂದು ಸಂದರ್ಭ ಇಲ್ಲಿ ಒದಗಿದ ಶಂಬೆಳಿಯಲ್ಲಿ. ಮತ್ತು ಈ ಕೆಲಸ ಸಂಪೂರ್ಣವಾಗಿ ಕಾಮಗಾರಿ ಕಳಪೆ ಕಾಮಗಾರಿ ಆಗ್ಯಾವ. ಪೈಪ್ ನೋಡ್ರಿ, 6 ಇಂಚಿಗೆ ಹಾಕ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಪೂರಾ ಮ್ಯಾಲೆ ಅದ ಇದು ಪೈಪು. ಮತ್ತಿದು ನಾಲಿ ಒಳಗೆ ಪೈಪ್ಗಳು. ಒಂದ್ ವೇಳೆ ಅದು ಒಡಿತು, ಡ್ಯಾಮೇಜ್ ಆಯ್ತು ಅಂತಂದ್ರ ಆ ನೀರು ಕೊಂಡು ಮನುಷ್ಯರ ಹೈಜಾಗಿ ಸಾಯಂತ ಪ್ರಸಂಗದ ನಮ್ಮ ಶಂಬೆಳಿಯಲ್ಲಿ. ಅದಕ್ಕಾಗಿ ಕಾಮಗಾರಿ ಒಂದು ಸರಿಯಾಗಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ, ಗುತ್ತೇದಾರು ಜೈ ಆಗ್ಲಿ ಯಾರೇ ಇರಲಿ, ಕೆಲಸ ಸರಿಯಾಗಿ ಆಗ್ಬೇಕು ನಮ್ಮ ಶಂಬೆಳಿಯಲ್ಲಿ. ಇಲ್ಲದ್ರೆ ನಾವು ಕೆಲಸ ಮಾಡ್ಬಿಡಲೇವು. ಸಂಪೂರ್ಣವಾಗಿ ನಾವು ವಿರೋಧ ಮಾಡ್ತೇವೆ ಮತ್ತು ಸ್ಟ್ರೈಕ್ ಬಿ ಮಾಡ್ತೇವೆ. ನಾವು ಪಂಚಾಯತ್ ಆಗ್ಲಿ, ಸಂಬಂಧಪಟ್ಟ ಆಫೀಸ್ದಲ್ಲಿ ಆಗ್ಲಿ ನಾವು ಸ್ಟ್ರೈಕ್ ಮಾಡ್ತೇವೆ. ನಮ್ಮ ಊರದವರೆಲ್ಲ ರೆಡಿ ಇದ್ದೇವೆ. ಯಾವ ಕೆಲಸ? ಜೆಜೆಎಂ ಕೆಲಸ ಸರ್. ಎಷ್ಟು ದಿನ ಚಾಲುವಾಗಿ? ಇದು ಚಾಲು ಸುಮಾರು 1 ವರ್ಷ ಆಯ್ತು. ಅದು ಆನೆ ತರ ಮಾಡ್ಲತ್ತಾರ. ಮತ್ ನಾವೇನ್ ಮಾಡ್ತೇವೆ ಅಂತಂದ್ರೆ ಓಪನ್ ವೆಲ್ ಆಗಸ್ತಾನ ಇದು ಕೆಲಸ ಮಾಡ್ಕೊಡಲೇವು. ಆಯ್ತು, ಟ್ಯಾಂಕಿ ಅವ ಸರ್, ಟ್ಯಾಂಕಿಗೆ ರಿಪೇರ್ ಅದ, ರಿಪೇರ್ ಮಾಡಿಲ್ಲ. ಈಗ ಅವ್ರು ನೀರು ಪೈಪ್ಲೈನ್ ಕಲೆಕ್ಷನ್ ಕೊಡ್ತಾರ, ಏನ್ ಕ್ಯಾರಿ ಕೊಡ್ತಾರೋ, ಏನ್ ಯಾವ್ದಾರ ಹಳ್ಳಿ ಟ್ಯಾಂಕಿ ಆಲ್ರೆಡಿ ಹೊಸ ಟ್ಯಾಂಕಿ ಮಾಡಿಸ್ಬೇಕು ಸರ್. ಇಲ್ಲಿ ನಮ್ಮ ಎಸ್ ಸಿ ಓಣಿದಾಗಾರ ಒಟ್ಟು ಟ್ಯಾಂಕಿಗಳೇ ಇಲ್ಲ. ಎಸ್ ಸಿ ಓಣಿಯಾಗಾರ ಕುಡಿಯೋ ನೀರೇ ಇಲ್ಲ. ಬಹಳ ತ್ರಾಸ ಅದ ನಮ್ಮ ಮಂದಿಗೆ. ನಿಮ್ಮ ಹೆಸರು? ಗಣಪತರಾವ್ ವಾಸುದೇವ್ ಶಂಬೆಳಿ ಸರ್. ನೋಡ್ರಿ, ಜೆಜೆಎಂ ಕೆಲಸ ಒಳ್ಳೆ ರೀತಿಯಿಂದ ನಮ್ಮ ಶಂಬೆಳಿ ಗ್ರಾಮ ಪಂಚಾಯತ್ದಾಗ ಆಗಲ್ಲ ಉಂಟದ. ಮೇಲಿಂದು ಅವರು ಫಸ್ಟು ಬಾಯಿ ಅದು ಕೆದರಿ ಬಾಯಿ ಎಲ್ಲ ರೆಡಿ ಮಾಡ್ಕೊಂಡು, ಮತ್ತು ಅಲ್ಲಿಂದ ಪೈಪ್ಲೈನ್ ಎಲ್ಲಿ ವಾಟರ್ ಟ್ಯಾಂಕ್ ಅದ ಅಲ್ಲಿ ತಂದು ಮತ್ತು ಅವರೆಲ್ಲ ಮಾಡಬೇಕಾಗಿತ್ತು. ಅದು ಎಲ್ಲ ಬಾಯಿ ಎಲ್ಲ ಕೆದರಲ್ದೇನೆ ಮತ್ತು ಏನು ಪೈಪ್ಲೈನ್ ಮಾಡಲ್ದೇನೆ ಸೀದಾ ಊರು ತುಂಬ ಎಲ್ಲ ಪ್ರತಿಯೊಂದು ಗಲ್ಲಿಗೆ ರೋಡಿಗೆ ಒಟ್ಟು ಡ್ಯಾಮೇಜ್ ಮಾಡ್ಯಾರ. ಒಳ್ಳೆ ರೋಡ್ ಇದ್ದಿಂದೆಲ್ಲ ಖರಾಬ್ ಮಾಡ್ಯಾರ. ಮತ್ತು ಮಂದಿಗೆ ಯಾರಿಗೆ ಭೀ ತಿರ್ಗ್ಲಕ್ಕೆ ಬರಲ್ಲ ಉಂಟದ. ಮತ್ತೇನಂತಂದ್ರೆ ಪೈಪ್ಲೈನ್ ಮಾಡ್ಯಾರ, ಯಾವುದೋ ಒಂದು ಗೇಣಿಗೆ ಅದ, ಯಾವ್ದು ಒಂದು ಚಂಪುಕಿ ಅದ. ಭಾಳ ಅನ್ಯಾಯವಾಗಿ ಇಲ್ಲಿ ಕೆಲಸ ಆಗ್ಲತ್ತದ ನಮ್ಮ ಗ್ರಾಮ ಪಂಚಾಯತ್ ಲೆವೆಲ್ದಾಗ, ನಮ್ಮ ಶಂಬೆಳಿದಾಗ. ದಯವಿಟ್ಟು ಇದಕ್ಕೆ ಏನದ ಇದಕ್ಕೆ ಪರಿಶೀಲನೆ ಮಾಡ್ರಿ. ಮತ್ತೇನಂತಂದ್ರೆ ಭಾಳ ಕೆಲಸ ಒಂದು ಭೀ ಕರೆಕ್ಟ್ ಆಗಲ್ಲ ಉಂಟದ.
ಎಲ್ಲಾ ಕಡೆ ರೋಡ್ ಎಲ್ಲ ಡ್ಯಾಮೇಜ್ ಮಾಡಕ್ಕೆ ಭಾಳ ನಮ್ಗೆ ತಿರ್ಗಲಕ್ಕ ಇವತ್ತು ಇಲ್ಲಿ ನಮ್ಮ ಗಲ್ಲಿದಾಗ ಒಂದು ಮ್ಯಾರೇಜ್ ಅದ ರೀ ಅಲ್ಲಿ ಪೂರ ಕೆರೆ ಒಬ್ರಿಗೆ ಬಿ ತಿರ್ಗಲಕ್ ಬರೋ ಉಂಟದ ಹೊಟ್ಟೆ ತಿರ್ಗಲಕ್ ಬರೋ ಉಂಟದ ಅಲ್ಲಿ ನಂಟ್ರಿಗೆ ಕೂಡಕ್ ಬರೋ ಪೈಪ್ಲೈನ್ ಪೂರ ಎಲ್ಲ ನೋಡ್ರಿ ಅವ್ರ ಕೆದರ್ ಬಿಡಿಸಕ್ ಹೋಗ್ಯಾರ ಅಷ್ಟು ಗಲೀಜ್ ನೀರೆಲ್ಲ ಹಂಗೆ ನಿಂತಾವ ಪ್ರತಿಯೊಬ್ಬರು ಇವತ್ತು ಎಲ್ಲರ ಮನೆಗೆ ಅದ್ರಲಿಂದ ಅನೇಕ ರೋಗಗಳು ಹೊಂಟವ್ರಿ ಏನ್ ಮಾಡ್ಬೇಕು ದಿವಸ ಹೇಳ್ರಿ ಇವತ್ತು ನಮ್ಮ ಊರಾಗ ನಾ ಅನೇಕ ಸಾರಿ ಹೇಳಿದಾರ ಇದು ನೋಡ್ರಪ್ಪ ಇದು ಗಲೀಜ್ ಕೆಲಸ ಕರೆಕ್ಟ್ ಕಾಮಗಾರಿ ಹೆಂಗ ಸರಿಯಾಗಿ ಅಲ್ಲತ್ತ ಕಾಮಗಾರಿಗಳು ಹೆಂಗ ಅಲ್ತಾವ ಸರಿಗೆ ಆಗಲ್ಲ ಉಂಟದ್ರಿ ಅವ್ರು ಯಾರಿಗೆ ಕೇಳಕ್ಕಿಲ್ಲ ಹೇಳೋದೇ ಇಲ್ಲ ಹೇಳತಿಲ್ಲ ಟೋಟಲ್ ಅವ್ರು ಮನ್ಸಿಗೆ ಬಂದು ಇದು ಹೊಡಿಲತ್ತಿದ್ರು ನಾವು ಹೊಡಿಗೊಡಲ್ ಹೋಗಿದೆ ಇದು ಸರ್ ಇದು ಯಾಕಂತಂದ್ರೆ ಮಿನಿಮಮ್ ಇಲ್ಲಿ ಅಂತಂದ್ರೆ ಇದು ಎರಡು ಫೀಟ್ ರೋಡ್ ಅದ ಇದು ಒಳ್ಳೆ ರೋಡ್ ಅದ ಇದು 30 ಲಕ್ಷ ರೂಪಾಯಿ ರೋಡ್ ಅದ ಇದು ಹೊಡಿಲಕ್ ಕುಂತ ನಾವು ಹೊಡಿಗೊಡಲ್ ಹೊಂಟಿದೇವ್ರಿ ಯಾಕಂದ್ರೆ ಇದು ಸುಮಾರು ಬಹಳಷ್ಟು ಮಟ್ಟಿಲಿ ನೀರು ಬರ್ತದ ಇದು ಡ್ಯಾಮೇಜ್ ಆಗೋಯ್ತದ ಅಂತಂದು ಇದು ಹೊಡಿಗೊಟ್ಟಿಲ್ಲ ಇವತ್ತು ಎಲ್ಲಾ ರೋಡ್ಗಳು ಎಲ್ಲ ಡ್ಯಾಮೇಜ್ ಮಾಡ್ಯಾರ ದಯವಿಟ್ಟು ಇದ್ರ ಬಗ್ಗೆದಾಗ ನೀವು ಪರಿಶೀಲನೆ ಮಾಡಬೇಕು ಮತ್ತೇನಂತಂದ್ರೆ ಇಲ್ಲಿ ನ್ಯಾಯವಾಗಿ ಕೆಲಸ ಆಗಬೇಕು ಮತ್ತೊಂದು ಮಾತು ಇದು ಪೂರಾ ತೆಗೆದು ಮತ್ತೆ ರಿಪ್ಲೈ ಮಾಡಬೇಕು ಮತ್ತು ಒಳಗ ಕಂಕರ್ ಅಲ್ದೇನೆ ಉಸುಬ್ ಹಾಕ್ಬೇಕು ಉಸುಬ್ ಹಾಕಿ ಮೇಲೆ ಕಂಕರ್ ಹಾಕ್ಬೇಕು ಕಂಕರಿನಿಂದ ಅದಕ್ಕೆ ಪ್ಲಾಸ್ಟರ್ ಮಾಡ್ಬೇಕು ಇವ್ರು ಏನಿಲ್ಲ ಸೀದಾ ಪೈಪಿನ ಮೇಲೆ ಬೂದಿ ಹಾಕ್ಲತ್ತಾರ ಮುಚ್ಚಲತ್ತಾರ ನಡೆದಾರ ಬೂದಿ ಹಾಕ್ಯಾವ್ರಿ ನೋಡ್ರಿ ಕೆಲ ತೋರಿಸ್ತಾಳ್ರಿ ಈಗ ನಾ ಮುಂಜಾನೆ ಈಗ ಇವನಿಗೆ ನಾ ಬೈದಿದ ಸರ್ ಇದಕ್ಕೆ ಸಂಬಂಧಪಟ್ಟಿನ ಅಧಿಕಾರಿಗಳು ಇಲ್ಲಿಗೆ ಬರಬೇಕು ನಮ್ಮ ನ್ಯಾಯ ದೊರಸ್ಕೊಡ್ಬೇಕು ಮತ್ತು ಒಳ್ಳೆ ರೀತಿಲಿಂದ ಇಲ್ಲಿ ಕೆಲಸ ಆಗಬೇಕು ಇದೇ ನಮ್ದೊಂದು ಉದ್ದೇಶ ಅದ ನೋಡ್ರಿ ಇಲ್ಲ ಅಂತಂದ್ರಲ್ಲ ಅವರಿಗೆ ಮುಂದೆ ಬಾಯಿ ಹುಡ್ಗುಡಲು ಏನ್ ಹುಡ್ಗುಡಲು ಇಲ್ಲೆಲ್ಲ ಕರೆಕ್ಟ್ ಈ ಕೆಲಸ ಮಾಡ್ಬೇಕಿದು ಬಾಯಿನ ಹುಡ್ದಲ್ರಿ ಚಾಲನೆ ಮಾಡ್ಯಾರ ಅವ್ರು ಪೈಲೆ ಬಾಯಿ ಹೊಡಿಬೇಕು ಅವ್ರು ಬಾಯಿ ಹೊಡೆದು ಪೈಪ್ಲೈನ್ ಮಾಡಿ ಇದು ಡ್ಯಾಮೇಜ್ ಮಾಡ್ಬೇಕಿದು ಇದು ಹೊಡಿಬೇಕು ಅಂತದೋಗಿ ಅವ್ರು ಯಾರು ಮಾಡಿವಲ್ಲತ್ರಿ ಯಾಲಿನೇ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಹನುಮಂತ ಮಡಿಕೆದರಿ, ಯಾವರು? ಶಂಬೇಳಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.